ಇದು ತಮಿಳ್ನಾಡು ರೋಡು, ಇದು ಕರ್ನಾಟಕ ರೋಡ್. ಡಿಫ್ರೆನ್ಸ್ ನೋಡಿ ನೀವು ಇಲ್ಲೇನೆ ನೋಡಿ. ಈ ಸೈಡ್ ಇದೆಲ್ಲ, ಸೊ ಇದು ಕರ್ನಾಟಕ ರೋಡ್. ಇವತ್ ನಾನು ತಾಲ್ವಾಡಿ ತಮಿಳ್ನಾಡಲ್ಲಿ ಇದ್ದೀನಿ. ಇವಾಗ ನಾನು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಅಂದ್ರೆ 3 ಬಾರ್ಡರ್ ಗೆ ಹೋಗ್ತಾ ಇದ್ದೀನಿ. ಆ 3 ಬಾರ್ಡರ್ ಅಲ್ಲಿ ತಮಿಳ್ನಾಡು ರೋಡ್ ಯಾವ ರೀತಿ ಇದೆ ಅಂಡ್ ಕರ್ನಾಟಕ ರೋಡ್ ಯಾವ ರೀತಿ ಇದೆ ಅಂತ ತಡ ಮಾಡೋದ್ ಬೇಡ, ಲೆಟ್ಸ್ ಗೋ. ಈಗ ನಾವು ಹೋಗ್ತಿರೋದು ತಮಿಳ್ನಾಡಲ್ಲಿ. ಸೊ ತಮಿಳ್ನಾಡು ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಮುಂದೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾವು ಕರ್ನಾಟಕ ಎಂಟರ್ ಆಗ್ತಿದ್ದಂಗೆ. ಚಾನಲ್ ಯಾರು ಹೊಸಬ್ರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ. ಸೊ ಗೈಸ್, ನಾನು ಇವಾಗ ಫಸ್ಟ್ ಬಾರ್ಡರ್ ಹತ್ರ ಬಂದಿದ್ದೀನಿ. ಸೊ ನೀವು ಇಲ್ಲೇ ನೋಡ್ತಿದ್ರಲ್ಲ, ಸೊ ಇದು ತಮಿಳ್ನಾಡು, ಕರ್ನಾಟಕ ರೋಡ್ ತೋರಿಸ್ತೀನಿ ತಾಳಿ ನೋಡಿ. ಈ ಸೈಡ್ ಇದೆಯಲ್ಲ, ಸೊ ಇದು ಕರ್ನಾಟಕ ರೋಡ್. ಎಷ್ಟು ವರ್ಷ ಆಗೈತು ಅನ್ಸುತ್ತೆ ಈ ರೋಡ್ ನ ಮಾಡಿ. ಇಲ್ಲಿಂದ ಈ ಕಡೆಗೆ ಸಕ್ಕದಾಗೈತೆ. ತಮಿಳ್ನಾಡು ಕಂಪ್ಲೀಟ್ ಯಾವ್ಯಾವ ಜಾಗ ಇದೆ ಎಲ್ಲಾ ಜಾಗಗಳು ಸೂಪರ್ ಆಗೈತೆ ರೋಡ್. ಕರ್ನಾಟಕ ಇಲ್ಲಿಂದ ಈ ಕಡೆಗೆ ಫುಲ್ ಕಂಪ್ಲೀಟ್ ಹಾಳಾಗೋಗ್ಬಿಟ್ಟೈತಿ. ಎಷ್ಟೋ ಕಿಲೋಮೀಟರ್ ಇದೇ ತರನೇ ಇದೆ. ಮುಂಚೆಯಿಂದನೂ ಮಾಡೇ ಇಲ್ಲ ಈ ರೋಡ್. ನಾನು ನೋಡ್ತೀನಿ ಒಬ್ರು ಗುಂಡಿಗೆ ಮುಣ್ಣಾಕಲ್ಲ. ಇದ್ರಲ್ಲಿ ನೈಟ್ ಎಲ್ಲ ಅಂದ್ರೆ ಗಾಡಿ ಹೋಗೋದು ತುಂಬಾ ಕಷ್ಟ. ಇಲ್ಲಿನ ಜನ ಹೋಗಿ ಗೌರ್ಮೆಂಟ್ ಕೇಳಲ್ವಾ? ಗಾಡಿ ಮಡಗಿರೋ ಹೋಗಿ ಕೇಳ್ಬೇಕು ಸರ್. ನಾವು ಕೂಲಿಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗಿ ಗಾಡಿ ಮಡಗಿರೋ ಹೋಗಿ ಕೇಳ್ಬೇಕು, ಯಾಕೆ ರೋಡ್ ಹಾಕಿಲ್ಲ, ಹೆಂಗ್ ಗಾಡಿ ಓಡಿಸೋದು ಅಂತ ಕೇಳು. ಗವರ್ಮೆಂಟ್ ಬಸ್ಗಳು ಸುಮ್ಮನೆ ಓಡ್ತಾವೆ. ನೀವ್ ಹೋಗಿ ಏನು ಕೇಳಿಲ್ವಾ ನೀವು ಗೌರ್ಮೆಂಟ್ಗೆ? ನಮ್ ಬಜೆಟ್ ಇಲ್ವಲ್ಲ ನಮ್ಗ ಕನ್ನಡದಲ್ಲಿ. ಬಜೆಟ್ ಇಲ್ಲ ನಮ್ಗ. ಬಜೆಟ್ ಇಲ್ಲ. ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಬಜೆಟ್ ಇಲ್ಲ ಅಂತ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ಎಲ್ಲಿಂದ ತರೋದು ದುಡ್ಡನ್ನ? ನೀವು ಬಂದಾಗಿಂದ ಹಿಂಗೆ ಐತೆ ರೋಡ್. ಸೊ ಗೈಸ್, ಈಗ ನಾನು ನೆಕ್ಸ್ಟ್ ಇನ್ನೂ 2 ಬಾರ್ಡರ್ ಕರ್ಕೊಯ್ತೀನಿ. ಸೊ ಅಲ್ಲೂ ಯಾವ ರೀತಿ ಇದೆ ಪರಿಸ್ಥಿತಿ ನೋಡೋಣ ಬನ್ನಿ.